ದರ್ಶೆ ಗೋರ್ಸೇನಾ ಹಾಗೂ ನಾನು ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷದ ವೈಜ್ಞಾನಿಕ ಜಾತಿಗಣತಿ ಇಲ್ಲದ ಹೊರತು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬಾರದು ಎಂದು ಗೋರಸೇನದ ಮುಖಂಡ ಶಶಿಕುಮಾರ್ ಒತ್ತಾಯಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿಗೊಳಿಸುವ ಮುನ್ನ ವ್ಯವಸ್ಥಿತವಾಗಿರುವ ಮೀಸಲಾತಿ ವ್ಯವಸ್ಥೆ ಬದಲಾಗಿ ಮತ್ತೊಂದು ವ್ಯವಸ್ಥೆ ಇಲ್ಲದೆ ಇರುವ ವ್ಯವಸ್ಥೆಯನ್ನು ಹಾನಿ ಮಾಡುವ ರೀತಿಯಲ್ಲಿ ಯಾವುದೇ ಒಳ ಮೀಸಲಾತಿಯನ್ನು ಜಾರಿ ಮಾಡಕೂಡದು ಎಂದು ನ್ಯಾಯಾಧೀಶ ಪಂಕಜ್ ಮಿತ್ತಲ್ ಹೇಳಿದ್ದಾರೆ. ಅಲ್ಲದೆ ಬಂಜಾರ ಜನಾಂಗದ ಬಗ್ಗೆ ಯಾವುದೇ ಸಂಪೂರ್ಣ ದತ್ತಾಂಶವೂ ಇಲ್ಲ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ನಮ್ಮ ಜನಾಂಗವಿದೆ. 1.75 ಲಕ್ಷ ಜನ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಇದ್ದಾರೆ. ಹಾಗಾಗಿ ಬಂಜಾರ ಜನಾಂಗದ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನ ಬೇಕಾಗ್ತದೆ ಮತ್ತು ವೈಜ್ಞಾನಿಕ ದತ್ತಾಂಶವೂ ಬೇಕಾಗ್ತದೆ. ಅಲ್ಲದೆ ಈ ಜನಾಂಗದ ಬಗ್ಗೆ ಶೈಕ್ಷಣಿಕ ಸ್ಥಾನಮಾನ, ಉದ್ಯೋಗ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನವನ್ನು ಕೂಡ ಪ್ರತ್ಯೇಕವಾಗಿ ಅಧ್ಯಯನ ಮಾಡಿಸಬೇಕಾಗುತ್ತದೆ ಎಂದರು. ದರ್ಶೆ ಗೋರ್ಸೇನಾ ಹಾಗೂ ನಾನು ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷದ ಮುಖಂಡರು ಶಶಿಕುಮಾರ್ ಹಾಗೂ ನಾಯಕರು ನಮ್ಮ ಕೊನಗೊಳ್ಳಿ ತಾಣದವರು, ಅವರು ನಮ್ಮ ಗೋರ್ಸೇನಾದ ಜಿಲ್ಲಾ ರಾಜೇಶ್ ದುಮ್ಮಳ್ಳಿ. ಇವತ್ತು ಸೇರಿರ್ತಕ್ಕಂಥ ವಿಚಾರದ ಬಗ್ಗೆ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಅಂತಲೇ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಹಿಂದೆ ಸದಾಶಿವ ಆಯೋಗದಲ್ಲಿ 12 ಲಕ್ಷ ಜನಸಂಖ್ಯೆ ಇದೆ ಅಂತೇಳಿ ಕೊಂಡಿದ್ವಿ. ಈಗೇನು 2011ರ ಜನಗಣತಿ ಪ್ರಕಾರ ಜನಗಣತಿ 2011 ಆದ ಮೇಲೆ ಜನಗಣತಿ ಇದುವರೆಗೂ ಆಗಿರೋದಿಲ್ಲ.